ಮಾಡ್ಬೋದು, ಮತ್ತೇನು ಮಾಡ್ಬೋದು ಕಾಂಗ್ರೆಸ್ಸಿನ ಸಿ ಎಮ್ ಆದಾಗ. ಇವೆಲ್ಲ ಭಯ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಇದು ಬೇಡಪ್ಪ, ಈಗ ನೀವು ಸುಮ್ಮನೆ ಇರ್ರಿ, 2020 ಮಾಡ್ತೀವಿ ಏನೋ ದೃಷ್ಟಿಕೋನದ ಅವ್ರಿಗೆ. ಮಾಡಬಾರ್ದಂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ. ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಂಥ ಆರೋಪಗಳಿಂದಾಗೆ ಅವರನ್ನು ಮಾಡಲಿಕ್ಕೆ ಮುಂದುವರಿತಾ ಇಲ್ಲ. ಕಾರಣ ಒಂದು, ಸಿದ್ದರಾಮಯ್ಯ ಬಿಡುವುದಿಲ್ಲ ಅನ್ನೋಂಥ ಕನ್ಫರ್ಮೇಷನ್ ಅದ. ಎರಡನೇದು ಅವ್ರ ಹಿಂದೂ ನಾಯಕರು, ಅವ್ರ ಹಿಂದೆ ಕಷ್ಟ ಅದ. ಮತ್ತು ಮೂರನೇದು ಕಾಂಗ್ರೆಸ್ಸಲ್ಲಿ ಇವತ್ತು ನಾಯಕರ ಕೊರತೆ ಅದ. ಹೀಗೆ ಹಿಂಗೆ ಪಟ್ಟಿ ಮಾಡ್ತಾ ಹೋಗ್ಬೋದು ನಾವು. ಹೀಗಾಗಿ ಸಿದ್ದರಾಮಯ್ಯರು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಕರ್ನಾಟಕ ಸಿ ಎಮ್ ಆಗೋದ್ರಲ್ಲಿ ಯೋಗ್ಯ ಅದಾರ ಅನ್ನೋದು ಅಂಗೈ ಹುಣ್ಣು, ಕೈ ಕಾಣುತ್ತಿರೋ ಅದಕ್ಕೆ ಕಂಡಿಬೇಕಾ ತೋರ್ಸಾಕ ಹಿಂಗಪ್ಪ ಅಂತೇಳಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯರಕ್ಕಿಂತ ಹೆಚ್ಚಿಗೆ ಡಿ ಕೆ ಶಿ ಅವರು ಸಂಯಮ ತೋರಿಸಿದ್ರೆ ಅವ್ರ ಭವಿಷ್ಯ ಚೆನ್ನಾಗ್ಯದ ನಿಶ್ಚಿತವಾಗಿ, 2 ಮಾಸ ಇಲ್ಲ. ಯಾಕಂದ್ರೆ ಅವ್ರಂದ್ರೆ ಅವರದಾರೆ, ಉಳಿದವ್ರು ಯಾರ್ದು ಇಲ್ಲ. ಉಳಿದವ್ರಿಗೆ ಆರೋಪಗಳಿದ್ದಾವೆ. ಅವರು ಇವರು ಪ್ರತಿಸ್ಪರ್ಧಿ ಯಾರಿದ್ದಾರೆ ಅವ್ರ ಮೇಲೂ ಆರೋಪಗಳಿದ್ದಾವೆ. ಏನು ಬಂದ್ರೆ ಮೋಸ್ಟ್ಲಿ ನಮ್ಗೆ ಇವರೊಬ್ಬರು ಬರ್ಬೋದು, ಪರಮೇಶ್ವರ್ ಅವರು, ಅವ್ರ ಮೇಲೂ ಆರೋಪಗಳಿದ್ದಾವೆ ಇಲ್ಲಂತಲ್ಲ, ಇನ್ನುಳಿದವ್ರ ಮೇಲೂ ಅದಾವ. ಅಂದಾಗ ಸಮಕುಸ್ತಿ ಆಗ್ತದೆ. ಆಗ ಡಿ ಕೆ ಶಿ ಅವರು ಸ್ವಲ್ಪ ಬ್ಯಾಲೆನ್ಸ್ ಹೆಚ್ಚಾಗ್ಬೋದು. ಬೇಡ ಒಬ್ಬರಿಲ್ಲ ದಲಿತರನ್ನು ಮಾಡಬೇಕಂದಾಗ ಪರಮೇಶ್ವರರು ಆಗ್ಬೋದು, ಇಲ್ಲ ಖರ್ಗೆ ಅವರು ಆಗ್ಬೋದು. ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಂತೆ ಸಿ ಎಮ್ ಆಗೋ ವಿಚಾರಗಳಲ್ಲಿ ಇಲ್ಲ. ಅವ್ರು ಮಾಡೋಣಂತೆ ಪ್ರಯತ್ನ ಮಾಡಿ ಎದಕ್ಕೆ ಮಾಡ್ತಾಯಿದ್ರು ಸಿ ಎಮ್ನ. ಡಿ ಕೆ ಶಿ ಮಾಡಲಿ ಯಾರು ಮಾಡಲಿ ಮೊದಲು ಸಿದ್ದರಾಮಯ್ಯನ ಭಾವಿಸಿಡ್ಬೇಕು ಅಂತೇಳಿ ಅದಕ್ಕೆ ಅವರು ಒಪ್ಪಿಗೆ ಕೊಡ್ತಾಯಿಲ್ಲ. ಇನ್ನು ಉಳಿದವ್ರು ಯಾರು ಪ್ರಿಯಾಂಕ ಖರ್ಗೆ ಇನ್ನು ವಯಸ್ಸದವ್ರಿಗೆ ಮುಂದೆ ಆಗುವಂಥದ್ದು. ಆದರೂ ಅವರು ಒಂದಿಷ್ಟು ಸ್ಟೆಬಿಲಿಟಿ ಅದ ಅಂತ ನಾವು ಹೇಳ್ಬೋದು. ಅದೇನೂ ಇರಲಿ, ಒಟ್ಟಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಎತ್ತಿ ಮಾತಾಡುವಂಥ ಜನ ಬಿ ಜೆ ಪಿ, ಅದರಲ್ಲೂ ಬಿ ಜೆ ಪಿ ಪರ ಇದ್ದಂತಿರ್ಬೋದು, ಅದ್ರ ವಿರೋಧದಿಂದ ಇದ್ದಂಥವ್ರು ಇರ್ಬೋದು, ಯಾರೂ ಇರಲಿ. ಯಾಕೆ ಮಾತಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕಾಂಗ್ರೆಸ್ಸನ್ನು ಹೊಡಿಬೇಕಂತೇಳಿ. ಇಲ್ಲಷ್ಟು ಜಗಳ ಐತಿ, ಪೂರ ಬೆಂಕಿ ಎತ್ತಿ ಬಿಡ್ತಿದ್ದಾರೆ. ಲಗುಣ ಅವ್ರನ್ನ ಇಳಿಸೆ ಇಲೆಕ್ಷನ್ ಘೋಷಣೆ ಮಾಡಿದ್ರೆ ಆಗ ಆಟೋಮೆಟಿಕ್ಕಾಗಿ ಈ ಗ್ಯಾರಂಟಿಗಳೇನು ಕೊಡ್ತಾ ಇದ್ದಾರೆ ಅವು ಬಂದಾಗ್ತಾವ. ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳೋರು ಹೇಳ್ಬೋದು, ಬಿಡ್ಬೋದು. ಮೊದಲು ಆಶ್ವಾಸನೆ ಕೊಡೋದು. ಮೋದಿಯವ್ರಿಂದ ಸಾಕಷ್ಟು ಆಶ್ವಾಸನೆ ಕೊಡ್ತಾರೆ, ಸಾವಿರಾರು ಕೋಟಿಗಳು ಆಶ್ವಾಸನೆ ಕೊಡ್ತಾರೆ. ಅದು ಗೆದ್ದ ಮೇಲೆ ಮರೆತು ಹೋಗಿರ್ತಾರೆ, ಆ ಮಾತು ಬೇರೆ. ಹೀಗಾಗಿ ಅವರು ನಾವು ಗ್ಯಾರಂಟಿ ಕೊಡ್ತೀವಿ ಮತ್ತು ಗ್ಯಾರಂಟಿ ಘೋಷಣೆ ಮಾಡ್ತಾರೆ. ಒಂದು 5-6 ಗ್ಯಾರಂಟಿ ನಕ್ಕಿ ಘೋಷಣೆ ಮಾಡ್ತಾರೋ, ಅದ ನಂತರ ಕೊಡ್ತಾರೋ ಇಲ್ಲೋ ಅದು ಅವ್ರು ಬಿಟ್ಟಿದ್ದು. ಜಿಲ್ಲೆಗೆ ಎಷ್ಟು ಕೊಡ್ಲಿಕ್ಕೆ ಈಗ ಗ್ಯಾರಂಟಿ ಘೋಷಣೆ